ಮುಗೀತು ಅಂತ ಅಂದ್ಕೊಂಡ, ಮತ್ತೆ ಗರ್ಭಿಣಿ ಆದ್ಲು, ಮತ್ತೆ ಮಗುವನ್ನ ಎತ್ಲು, ಆಗ್ಲಿ ಎರಡನೇ ಮಗು ಆಯ್ತಲ್ಲ ಅಂದ್ರೆ ಆ ಮಗುವು ನದಿ ಪಾಲು, ಮೂರನೇ ಮಗು ನದಿ ಪಾಲು, ನಾಲ್ಕನೇ ಮಗು, ಯಾಕೆಂದ್ರೆ ಅವಳೇ ನದಿ, ಅದು ಅವಳ ಪಾಲೆ. 7 ಮಕ್ಕಳನ್ನ ನದಿಯಲ್ಲಿ ತೇಲಿ ಬಿಟ್ಲು. ಅದಕ್ಕೆ ಕಾರಣ ಶಾಪ, ವಸುಗಳು. ಆ ಕಥೆಗೆ ಹೋಗೋದು ಬೇಡ, ನಮಗೆ ಸಮಯ ಇಲ್ಲ. 8ನೆಯ ಮಗು ಹುಟ್ಟಿತು. ಮಗುವನ್ನ ಎತ್ತಿ ಹಿಡಿದು ಅವಳು ನದಿಯತ್ತ ಹೊರಟ್ಲು. ಶಂತನು ತಡೆಯದಾಗ, ನಿಲ್ಲು ಅಂತ. ಯಾಕೆ ಹೀಗೆ ಮಾಡ್ತಿ? 9 ಮಾಸ ಹೊತ್ತು ಹೆತ್ತ ಮಗುವನ್ನ ಹೀಗೆ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ? ಎಂಥ ಮನಸ್ಸಾಗಿರಬೇಕು ಅಂತ ಹಾಗೆ ಮಾಡೋದಕ್ಕೆ. ನಕ್ಕಳು ಗಂಗೆ. ದೇವರಹಸ್ಯ ಅದು ಅವಳಿಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ. ಆಗಲಿ, ಈ ಮಗು ನಿನಗೆ ಉಳಿಯತ್ತೆ, ಅಂದ್ರೆ ನಾನು ಉಳಿಯೋದಿಲ್ಲ. ಕಾಲ ಬಂದಾಗ ಈ ಮಗು ನಿನಗೆ ಸಿಗತ್ತೆ ಅಂತ ಮಗುವನ್ನ ಕರ್ಕೊಂಡು ಹೋದ್ರು. ಆ ಮಗು ಅಲ್ಲೆಲ್ಲೋ ಬೆಳೀತು, ದೇವಲೋಕದಲ್ಲಿ. ದೇವವ್ರತ ಅಂತ ಹೆಸರದಕ್ಕೆ, ದೇವವ್ರತ ಅಂತ ಹೆಸರಿಟ್ಲು ಗಂಗೆ. ಸಿಂಗಲ್ ಪೇರೆಂಟಿಂಗ್ ಅಂತ ಹುಟ್ಟಿದೆಯಲ್ಲ ಹೊಸ ಕಾಲದಲ್ಲಿ. ಈ ಸಿಂಗಲ್ ಪೇರೆಂಟಿಂಗ್ ರಾಮಾಯಣ ಮಹಾಭಾರತದಲ್ಲಿ ಬಹಳ ಉದಾಹರಣೆ ಸಿಗುತ್ತವೆ. ಈ ಲವಕುಶರು ಸಿಂಗಲ್ ಪೇರೆಂಟಿಂಗ್ಗೆ. ಮೊದಲಷ್ಟು ದಿನ ತಾಯಿಯ ಜೊತೆಗೆ, ಆಮೇಲೆ ತಾಯಿ ಇಲ್ಲ, ತಂದೆಯ ಜೊತೆಗೆ. ಭೀಷ್ಮನ ಕಥೆಯೂ ಹಾಗೆ. ತಾಯಿಯ ಜೊತೆ ಬದುಕಿದ, ಆದರೆ ಸುಮ್ಮನೆ ಬದುಕಲಿಲ್ಲ. ಗಂಗೆ ದೊಡ್ಡ ದೊಡ್ಡವರ ಬಳಿ ಅವನನ್ನ ಕಳಿಸಿ ಅವನಿಗೆ ಪಾಠ ಹೇಳಿಸ್ತಿದ್ರು. ಬೃಹಸ್ಪತಿ, ವಸಿಷ್ಠರು, ಎಂತೆಂಥವರ ಜೊತೆಗೆ, ಪರಶುರಾಮರು, ಇಂಥವರಿಂದ ಅವನ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಿದಳು. ಕಾಲ ಕಳೆದಿತ್ತು. ಶಂತನುವಿಗೆ ಹೆಂಡತಿಯು ಹೊರಟು ಹೋಗಿದ್ಲು, ಮಗು ಇರಲಿಲ್ಲ. ಅವಳು ಹೇಳಿದ ಮಾತಿನ ಮೇಲೆ ಭರವಸೆ ಇಟ್ಟು ರಾಜ್ಯ ಆಳ್ತಾ ಇದ್ದ. 16 ವರ್ಷಗಳು ಕಳೆದಿತ್ತು. ಒಮ್ಮೆ ಯಮನಿಯ ದಡದಲ್ಲಿ ಸಾಗುತ್ತಾ ಇದ್ರೆ ಯಮನಿಯ ನದಿಯಲ್ಲಿ ನೀರು ಹರಿಯುವುದು ನಿಂತೋಗಿದೆ. ಹರಿತಾ ಇದ್ದ, ತುಂಬಿ ಹರಿತಾ ಇದ್ದ ನದಿಯನ್ನ ಯಾರು ಒಣಗಿಸಿದ್ದು ಅಂತ ಮೇಲೆ ಹುಡುಕೊಂಡು ಹೋದ್ರೆ ಒಬ್ಬ ತನ್ನ ಬಾಣಗಳಿಂದ ಅಣೆಕಟ್ಟು ಕಟ್ಟಿ ನೀರನ್ನ ನಿಲ್ಲಿಸಿದ್ದನ್ನ ನೋಡ್ದ. ಯಾರಯ್ಯ ನೀನು ಅಂದ. ಸ್ಫುರದ್ರೂಪಿಯಾದ, ತೇಜಸ್ವಿಯಾದ ಒಬ್ಬ 16 ವರ್ಷದ ಯುವಕ ನಿಂತಿದ್ದಾನೆ. ಗಂಗೆ ಕಾಣಿಸಿಕೊಂಡ್ಲು. ನಿನ್ನ ಮಗ ಅಂತ ಅಂದ್ಲು. ಶಂತನುವಾಗ ಗೊತ್ತಿಲ್ಲ ಅದು ಇನ್ನೆಂಥ ಲಾಭಕಾರಿಯಾದದ್ದಾಗಿ ಹಿಂದಿರುಗಿ ಬರಬಹುದು ಅಂತ. ಕಾಯುವ ಸಹನೆ ಬೇಕು ನಮಗೆ, ಕಾಯಬೇಕು, ಕಾಲ ಕಾಯಬೇಕು. ಕಾದಿದ್ದಕ್ಕೆ ಫಲ ಬಂತು. ಅದ್ಭುತವಾದ ಒಬ್ಬ ಮಗ ಮನೆಗೆ ಬಂದಿದ್ದ. ಅಸಮ ಸಾಹಸಿ, ಅಪ್ರತಿಮ ವೀರ. ಧನುರ್ವಿದ್ಯೆಯಲ್ಲಿ ಅವನಿಗೆ ಗೊತ್ತಿಲ್ಲದ್ದಿಲ್ಲ, ಯುದ್ಧ ವಿದ್ಯೆಯಲ್ಲಿ ಅವನಿಗೆ ಇದು ಗೊತ್ತಿಲ್ಲ ಅಂತ ಇಲ್ಲ. ಶತ್ರುಗಳನ್ನ ಒಲಿಸಿಕೊಳ್ಳಲು ಗೊತ್ತು, ತನ್ನವರನ್ನ ಬದುಕಿಸಲು ಗೊತ್ತು. ಎಲ್ಲ ಶಾಸ್ತ್ರಗಳ ಒಂದು ಮೊತ್ತದಂತೆ ಕಾಣಿಸ್ತಾ ಇದ್ದ ಅವನು. ಶಂತನು ಸುಖವಾಗಿ ಬದುಕ್ತಾ ಇದ್ದ ಮಗ. ಇಡೀ ಜಗತ್ತು ಭೀಷ್ಮನ ಹೆಸರನ್ನ ಹೇಳ್ತಾ ಇತ್ತು. ದೇವವ್ರತ ಅಂತಾಗ ಹೆಸರು, ಅವನಿಗಿನ್ನು ಭೀಷ್ಮ ಅಂತ ಹೆಸರು ಬಂದಿರಲಿಲ್ಲ. ದೇವವ್ರತ ಅಷ್ಟು ಪ್ರಖ್ಯಾತನಾಗಿದ್ದ. ಮನೆ ಮಾತು ಆಸ್ತಿನಪುರದಲ್ಲಂತೂ ಯುವರಾಜನ ಕುರಿತು ಅದೆಷ್ಟು ಪ್ರೀತಿ ಉಕ್ಕುತ್ತಾ ಇತ್ತು. ಎಂಥ ಒಬ್ಬ ಯುವರಾಜ ಸಿಕ್ಕಿದ್ದಾನೆ. ಶಂತನು ಮತ್ತೊಮ್ಮೆ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದ. ಕಾಡಿಗೆ ಹೋದಾಗ ಅಲ್ಲಿ ಮತ್ತೊಬ್ಬಳು ಕಾಣಿಸಿಕೊಂಡಳು. ಬದುಕೇ ಹೀಗೆ. ಆಸೆಗಳು ಮುಗಿದಿದೆ ಅಂತ ಅಂದ್ಕೊಳ್ತೇವೆ, ಆಸೆ ಇಲ್ಲ ಅಂತ ಅಂದ್ಕೊಂಡಿರ್ತೇವೆ. ಆಳದಲ್ಲಿ, ತಳದಲ್ಲಿ ಆಸೆ ಮಲಗಿ ನಿದ್ರಿಸ್ತಾ ಇರತ್ತೆ. ಆಸೆ ಕಳಚಿ ಹೋಗಿರಲ್ಲ, ಕ್ಷಯಿಸಿ ಹೋಗಿರಲ್ಲ, ಕ್ಷೀಣಿಸಿ ಹೋಗಿರೋಲ್ಲ, ನಶಿಸಿ ಹೋಗಿರೋಲ್ಲ. ಆಸೆಗೆ ಪೂರಕವಾದದ್ದು ಸಿಕ್ಕ ಆಸೆ ಇಲ್ಲ, ಸಂಗಾತಿ ಆಸೆ ಇಲ್ಲ.
ಸಾಕು ಬದುಕಿಗೆ ಮಗನೊಬ್ಬ ಅಂತ ಬದುಕ್ತಾ ಇದ್ದವನಿಗೆ ಅಲ್ಲೊಬ್ಬ ಸುಂದರ ಯುವತಿ ಕಾಡಿದ್ಲು, ಚೆಲುವಾಂತ ಚೆಲುವೆ, ಸಂಗಾತಿ ಆಗಿಸಿಕೊಳ್ಳಬೇಕು ಅಂತ ಅನ್ನಿಸ್ತು. ಆಕಾಂಕ್ಷೆ ತಪ್ಪಲ್ಲ, ಆಸೆ ತಪ್ಪಲ್ಲ, ಯಾವ ಆಸೆಗಳೂ ತಪ್ಪಲ್ಲ. ಆಸೆ ಪಡೋದು, ಆಸೆಯೊಂದಿಲ್ಲದೆ ಇದ್ದಿದ್ರೆ ಈ ಜಗತ್ತಿನಲ್ಲಿ ಯಾರೂ ಬದುಕುತ್ತಾ ಇರಲಿಲ್ಲ. ನಾವು ಯಾಕೆ ಬದುಕಿದ್ದೇವೆ ಅಂದ್ರೆ ಉಸಿರಾಟ ನಡೀತಾ ಇದೆಯಲ್ಲ ಅದಕ್ಕೆ ಬದುಕಿದ್ದೇವೆ ಅಂತ ಮಾತ್ರ ಅಂದ್ಕೋಬೇಡಿ. ನಮ್ಮೊಳಗೆ ಆಸೆ ಇದೆ, ಅದಕ್ಕೆ ಬದುಕಿದ್ದೇವೆ. ಆಸೆ ಇಲ್ದಿದ್ರೆ ಆತ್ಮಹತ್ಯೆ ಮಾಡ್ಕೋತಾ ಇದ್ವಿ. ಬದುಕುವ ಆಸೆ ಇದೆ, ಉಣ್ಣುವ ಆಸೆ ಇದೆ, ಉಡುವ ಆಸೆ ಇದೆ, ತೋರ್ಪಡಿಸಿಕೊಳ್ಳುವ ಆಸೆ ಇದೆ, ಗಳಿಸುವ ಆಸೆ ಇದೆ, ಮೆರೆಯುವ ಆಸೆ ಇದೆ, ಏನೆಲ್ಲ ಆಸೆ ಇದೆ. ಈಗಿನ್ನೂ ಹುಟ್ಟಿದ ನಾಯಿ ಮರಿ ರಸ್ತೆಯಲ್ಲಿ, ತಾಯಿ ನಾಯಿ ಹೆತ್ತಿರತ್ತೆ, ರಸ್ತೆ ಮಧ್ಯದಲ್ಲಿರತ್ತೆ. ಒಂದು ವಾಹನ ಬಂದ್ರೆ ತಾಯಿ ನಾಯಿ ಅದನ್ನ ಹೊತ್ತು ಬದಿಗೆ ದಾಟಿಸೋಲ್ಲ, ನಾಯಿ ಮರಿ ಪುಟ್ಟ ಹೆಜ್ಜೆ ಇಟ್ಟು ಬದಿಗೆ ಸರಿಯತ್ತೆ. ಯಾಕೆ? ಬದುಕುವ ಆಸೆ ಇದೆ ಅದಕ್ಕೆ. ಏನೂ ಗೊತ್ತಿಲ್ಲದ ಒಂದು ಮುಗ್ಧ ಪ್ರಾಣಿಗೂ ಆಸೆ ಇದೆ, ಆಸೆಯೇ ಬದುಕಿಸೋದು. ಅದರ ವಿಷಯ ಏನು ಅಂದ್ರೆ ಈ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಹಿಡಿಯುವ ದಾರಿ ಯಾವುದು ಅನ್ನೋದಿದೆಯಲ್ಲ, ಅದು ಮನುಷ್ಯನನ್ನ ರಾಕ್ಷಸರನ್ನಾಗಿಸತ್ತೆ ಅಥವಾ ದೇವರನ್ನಾಗಿಸುತ್ತೆ. ಶಂತನುವಿಗೆ ಆಸೆ ಹುಟ್ಟಿತು ಮತ್ತೊಮ್ಮೆ ಸಂಗಾತಿ ಬೇಕು ಅಂತ, ತಪ್ಪೇನೂ ಇಲ್ಲ. ಕೇಳಿದ ಅವಳನ್ನು. ಆದ್ರೆ ಈಗ ಕೇಳಿದವಳು ಮೊದಲು ಸಿಕ್ಕಂತೆ ದೇವಕನ್ನಿಕೆಯಾಗಿರಲಿಲ್ಲ, ದೋಣಿ ನಡೆಸ್ತಾ ಇದ್ಲು. ಯಮುನೆಯ ಈಚೆ ದಡದಿಂದ ಆಚೆ ದಡಕ್ಕೆ ಬಂದವರನ್ನ ದೋಣಿಯಲ್ಲಿ ಕೂರಿಸಿಕೊಂಡು ಹುಟ್ಟು ಹಾಕಿ ಆಚೆ ದಡಕ್ಕೆ ತಲುಪಿಸ್ತಾ ಇದ್ಲು. ಆದರೆ ಮೈಯ ಪರಿಮಳ ಯೋಜನ ದೂರದವರೆಗೆ ಬರ್ತಾ ಇತ್ತು, ಗಾವುದ ದೂರ. ಒಂದು 18 ಕಿಲೋಮೀಟರ್ ಇರಬಹುದು ಒಂದು ಯೋಜನ ಅಂದ್ರೆ ಅಂತ ಹೇಳ್ತಾರೆ. ಅಷ್ಟು ದೂರದವರೆಗೆ ಅವಳ ಮೈಯಿಂದ ಪರಿಮಳ, ದಿವ್ಯ ಪರಿಮಳ ಬರ್ತಾ ಇತ್ತು. ನೇರವಾಗಿ ಕೇಳಿದ ಅಲ್ಲಿಯ ರಾಜ, ಅಲ್ಲಿಯ ರಾಜ. ಆದರೆ ವಿನೀತನಾಗಿ ಅವಳಲ್ಲಿ ಕೇಳಿದ, ನನ್ನನ್ನ ಮದುವೆ ಆಗ್ತೀಯಾ? ರಾಜ ಬಂದು ಕೇಳ್ತಾ ಇದ್ದಾನೆ. ಅವನೇನು ವಯಸ್ಸಾಗಿ ತಲೆ ಕೂದಲೆಲ್ಲ ನಮ್ಮಂತೆ ಹಣ್ಣಾಗಿ ಕೋಲಿಡ್ಕೊಂಡಿರ್ಲಿಲ್ಲ, ತುಂಬ ಯೌವನವೇ ಅವನಿಗೆ. ಯಾರಾದರೂ ಒಪ್ಪಿಬಿಡಬೇಕು. ಆದರೆ ಅವಳು ಹೇಳಿದ್ಲು, ತಂದೆಯನ್ನ ಕೇಳಬೇಕು, ತಂದೆಯನ್ನ ಕೇಳಬೇಕು. ತಂದೆಯ ಬಳಿಗೆ ಹೋದ. ದಾಶರಾಜ, ಮೀನುಗಾರರ ನಾಯಕ, ಇವನದೇ ರಾಜ್ಯಕ್ಕೆ ಸೇರಿದವನು. ಅವನು ಹೇಳ್ದ, ಕೊಡಬಹುದು ದೊರೆ, ಅದರೊಂದು ನಿಬಂಧನೆ ಇದೆ. ಯಾವ ಹೆಣ್ಣನ್ನು ನಿಬಂಧನೆ ಇಲ್ಲದೆ ಮದುವೆ ಆಗೋಕ್ಕಾಗೋದಿಲ್ಲ. ಆ ನಿಬಂಧನೆಯನ್ನ ಆಮೇಲೆ ಗಾಳಿಗೆ ತೂರಿರ್ತೇವೆ ಅಷ್ಟೇ ನಾವು. ಏನು ನಿಬಂಧನೆ? ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ರಾಜನಾಗಿರ್ಬೇಕು, ನಿನ್ನ ಉತ್ತರಾಧಿಕಾರಿ ಆಗಬೇಕು. ಶಂತನು ಒಂದು ಮಾತನ್ನೂ ಆಡದೆ ಹಿಂದಿರುಗಿದ. ಹಿರಿಯ ಮಗ ಇದ್ದಾನೆ, ದೇವವ್ರತ, ಅದ್ಭುತವಾದ ಸಾಮರ್ಥ್ಯ ಇದೆ, ಆಳುವ ಎಲ್ಲ ಯೋಗ್ಯತೆಗಳಿವೆ. ಅಂಥವನನ್ನ ಬಿಟ್ಟು ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನ ರಾಜನನ್ನಾಗಿಸೋದು ಹೇಗೆ? ಹಲವು ಹಂತಗಳಲ್ಲಿ ರಾಮಾಯಣ ಮಹಾಭಾರತಗಳು ಒಂದೇ ತರಹ ಹೋಗುತ್ತವೆ. ಸುದೀರ್ಘ ಕಾಲಘಟ್ಟದ ಅಂತರವಿರುವ ಎರಡು ಕಾಲದ ಕಥಾನಕಗಳು ಒಂದೇ ತರ ಸಾಗುತ್ತವೆ. ಆದರೆ ಪ್ರತಿಕ್ರಿಯೆಗಳಿವೆಯಲ್ಲ, ಅವು ಭಿನ್ನವಾದ್ರಿಂದ ಕಥೆ ಬೇರೆ ತರ ಆಯ್ತು. ಇದೇ ರಾಮಾಯಣ ಮಹಾಭಾರತಗಳ ಸನ್ನಿವೇಶಗಳೇ ಇವತ್ತೂ ನಡೀತಾ ಇದೆ, ನಮ್ಮ ಬದುಕಿನಲ್ಲೂ ಬರುತ್ತೆ. ಪ್ರತಿಕ್ರಿಯೆ ಭಿನ್ನ ಆಗಿದ್ರಿಂದ ನಮ್ಮ ಮಹಾಭಾರತ ಬೇರೆ ಆಗತ್ತೆ, ನಮ್ಮ ರಾಮಾಯಣ ಬೇರೆ ಆಗತ್ತೆ. ಅಲ್ಲಿಯೂ ಹಾಗೆ ಕೈಕೇಯಿ ಬಯಸಿದ್ಲು ರಾಮನಿರುವಾಗ ತನ್ನ ಮಗ ರಾಜನಾಗಲಿ ಅಂತ. ಇಲ್ಲಿ ಹುಟ್ಟುವ ಮೊದಲೇ
ತಂದೆ ಕೇಳ್ತಾ ಇದ್ದಾನೆ. ಶಂತನು ಮಾತನಾಡದೆ ಹಿಂದಿರುಗಿ ಬಂದವ ದುಃಖ. ದುಃಖ ಏನು? ದುಃಖ ಅಂದ್ರೆ ಏನು? ನೋವು. ಅವಳು ಬೇಕು ಅನ್ನಿಸಿದೆ, ಆದರೆ ದೇವವ್ರತನನ್ನ ಅವನಿಗೆ ಅನ್ಯಾಯ ಮಾಡಲಾರೆ ಅಂತ ಭಾವ. ಮಗ ಗಮನಿಸಿದ, ತಂದೆ ಮೊದಲಿನಂತಿಲ್ಲ, ಎಂದಿನಂತಿಲ್ಲ. ಯಾಕೆ ಹೀಗಾಯಿತು ಅಂತ ತಿಳಿದುಕೊಂಡ. ತಂದೆಯೊಡನೆ ಒಂದು ಮಾತನ್ನೂ ಆಡಲಿಲ್ಲ, ನೇರ ಹೋದ ಅಲ್ಲಿಗೆ. ಅಲ್ಲಿ ಸಿಕ್ಕಿದ್ದಳಲ್ಲ, ಅವಳ ಹೆಸರು ಸತ್ಯವತಿ. ಬಯಸಿದ್ದಾನೆ ನೋಡಿ. ಈ ಭಾಷೆ ಅಲ್ಲ, ಭೀಷ್ಮನಿಗೆ ಮಾತ್ರ. ಈ ಜಗತ್ತಲ್ಲಿ ಮೊದಲು ಹುಟ್ಲಿಲ್ಲ, ಆಮೇಲೂ ಹುಟ್ಲಿಲ್ಲ. ನನ್ನ ಮಗ ನಿಮ್ಮ ಮಗಳನ್ನು ಬಯಸಿದ್ದಾನೆ ಅಂತ ಕೇಳೋಕ್ ಗೊತ್ತು, ನನ್ನ ಮಗನಿಗೆ ನಿಮ್ಮ ಮಗಳನ್ನು ಅಂತ ಕೇಳೋಕ್ ಗೊತ್ತು. ಇದು ಹಾಗಲ್ಲ. ನನ್ನ ತಂದೆ ನಿನ್ನ ಮಗಳನ್ನ ಬಯಸಿದ್ದಾನೆ. ಅವನೇ ಹೇಳದ, ಮದುವೆ ಮಾಡಿ ಕೊಡಬಹುದು, ಅದರ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ನೀನು. ನಾನ್ಯಾಕೆ ಸಮಸ್ಯೆ ಎಂದ? ಇಲ್ಲ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವ ರಾಜನಾಗಿರಬೇಕು. ಅಷ್ಟೇನಾ ಅಂದ ಭೀಷ್ಮ. ಇಷ್ಟೇನಾ? ತಂದೆಯ ಆಸೆಯನ್ನ ಈಡೇರಿಸೋದಕ್ಕೆ ಇನ್ನೆಂಥ ಸಮಸ್ಯೆ ಎದುರಿಗಿದೆಯೋ ಅಂತ ಅಂದ್ಕೊಂಡಿದ್ರೆ ಇಷ್ಟೇ ಅಲ್ವಾ? ಆಗಲಿ ಅಂತ ಅಂದ. ಆಗಲಿ ಅಂತ ಸುಮ್ಮನೆ ಹೇಳಲಿಲ್ಲ ಅವನು, ಘನಘೋರವಾದ ಪ್ರತಿಜ್ಞೆ ಮಾಡಿದ. ಏನದು? ಯಾವ ಕಾರಣಕ್ಕೂ ನಾನು ಸಿಂಹಾಸನವನ್ನ ಏರಲಾರೆ ಅಂತ ಪ್ರತಿಜ್ಞೆ ಮಾಡಿದ. ಮೇಲಿನಿಂದ ಪುಷ್ಪವೃಷ್ಟಿಯಾಯಿತು. ಭೀಷ್ಮ ಅಂತ ಕರೆದ್ರು ಮೇಲಿನವರು. ಪ್ರತಿಜ್ಞೆಗೆ ಕೊಟ್ಟ ಹೆಸರು ಇದು. ಸಣ್ಣ ಪುಟ್ಟ ಪ್ರತಿಜ್ಞೆ ಅಲ್ಲ, ಇದು ಭೀಷಣವಾದ ಪ್ರತಿಜ್ಞೆ. 60-40 ಸೈಟಲ್ಲಿ ಅರ್ಧ ಅಡಿಗೆ ಕೋರ್ಟಿಗೆ ಹೋಗೋರು ನಾವು. ಅರ್ಧ ಅಡಿಗೆ. ಆ ಅರ್ಧ ಅಡಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಇದ್ರೂ ಏನೂ ಮಾಡೋಕ್ಕಾಗಲ್ಲ, ನಮಗ್ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಬಿಡೋಲ್ಲ. ಇಡೀ ಸಿಂಹಾಸನವನ್ನ ಬಿಟ್ಟು ನಿಂತ. ನೀವು ರಾಮಾಯಣದಲ್ಲಿ ಇದೇ ಜಾಗದಲ್ಲಿ ರಾಮನನ್ನು ನೋಡ್ತೀರಿ. ಆದ್ರೆ ಆ ಕಡೆ ಇದ್ದವನು ಅಷ್ಟು ಸುಲಭದ ಮನುಷ್ಯ ಅಲ್ಲ, ಬಹಳ ಜಿಗುಟಿನ ಮನುಷ್ಯ. ಇಷ್ಟಕ್ಕೂ ನಿನ್ನ ತಂದೆಗೆ ಮದುವೆ ಮಾಡಿ ಕೊಡೋದಕ್ಕಾಗೋದಿಲ್ಲ. ಯಾಕೆ? ಈಗೇನೋ ನೀನು ಸಿಂಹಾಸನ ಬಿಟ್ಟು ಕೊಡ್ತಿ, ನಾಳೆ ನಿನಗೂ ಮಕ್ಕಳಾಗುತ್ತಾರೆ, ನನ್ನ ಮೊಮ್ಮಗನಿಗೂ ಮಕ್ಕಳಾಗುತ್ತಾರೆ. ಗೊತ್ತಿಲ್ಲ ನನ್ನ ಮಗ ನಿನ್ನಷ್ಟು ಸಮರ್ಥನಾಗುತ್ತಾನೋ ಇಲ್ವೋ ಅಂತ. ನಾಳೆ ನಿನ್ನ ಮಗ ನನ್ನ ಮೊಮ್ಮಗನನ್ನ ಬದಿಗೆ ಸರಿಸಿ ಸಿಂಹಾಸನಕ್ಕೆ ಬಂದ್ರೆ ಅಂತ ಕೇಳ್ದ ಅವನು. ತನ್ನ ಮೊಮ್ಮಗನಿಗೆ ಮಾತ್ರ ಅಲ್ಲ, ಆ ಕುಲ ಕೋಟಿಗೆ ಸಿಂಹಾಸನ ಸಿಗಬೇಕು ಅಂತ ಅವನು ಹೇಳ್ತಾ ಇರೋದು. ಅಷ್ಟೇನಾ ಅಂದ ಭೀಷ್ಮ. ಅದಕ್ಕೂ ನಾನು ವಿವಾಹವನ್ನೇ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ವಿವಾಹವೇ ಆಗುವುದಿಲ್ಲ. ತ್ಯಾಗ ಇದೆಯಲ್ಲ, ಅದು ಕಥೆಯಲ್ಲಿ ಸೊಗಸು, ಹೇಳೋದಕ್ಕೆ ಸೊಗಸು, ಕೇಳೋದಕ್ಕೆ ಸೊಗಸು, ಪಕ್ಕದ ಮನೆಯಲ್ಲಾದ್ರೆ ಸೊಗಸು. ಬಹಳ ಜನಜನಿತವಾದ ಮಾತಿದೆಯಲ್ಲ, ಜಗತ್ತಿಗೆ ರಾಷ್ಟ್ರಕ್ಕೆ ಶಿವಾಜಿ ಬೇಕು, ಪಕ್ಕದ ಮನೆಯಲ್ಲಿ ಉಟ್ಕೊಳ್ಳಿ ಅಂತ. ನಮ್ಮನೇಲಲ್ಲ. ಜಗತ್ತಿಗೆ ಶಂಕರಾಚಾರ್ಯರು ಬೇಕು, ಅಂದ್ರೆ ವಿರಾಗಿಗಳು ಬೇಕು, ಈಚೆ ಮನೆಯಲ್ಲಿ ಹುಟ್ಟುಕೊಳ್ಳಿ ಅಂತ. ನಮ್ಮ ಮಕ್ಕಳು ಸನ್ಯಾಸಿಗಳಾದ್ರೆ ಆಗೋದಿಲ್ಲ. ಹಾಗಾಗಿ ತ್ಯಾಗ ಬೇರೆಯವರು ಮಾಡಿದ್ರೆ ಸೊಗಸು, ನಮ್ಮ ಬುಡಕ್ಕೆ ಬಂದಾಗ ಕಷ್ಟ. ಎಂಥ ತ್ಯಾಗ ಅಂದ್ರೆ ಸಂಸಾರದ ತ್ಯಾಗ, ಸಿಂಹಾಸನದ ತ್ಯಾಗ, ಎರಡು. ಹಾಗಾಗಿ ಅದರ ಅನಂತರ ಅವನ ಹೆಸರು ದೇವವ್ರತ ಅನ್ನೋದು ಎಲ್ಲರಿಗೂ ಮರೆತು ಹೋಯ್ತು. ಭೀಷ್ಮ ಅಂತ ಕರೆಸಿಕೊಂಡ.